ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನಕಲ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನೀವು ಏನಾದರೂ ಒಂದು ಕಡಿಮೆ ಬಜೆಟಲ್ಲಿ ಇರೋ ಒಂದು ಮಾರುತಿ ಸುಜುಕಿ ವೆಲ್ ಮೇಂಟೈನ್ ಮಾಡಿರೋ ಕಾರ್ ಗಾಡಿ ನೋಡ್ತಾ ಇರೋರು, ಈ ಗಾಡಿನ ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡ್ಕೊಂಬಿಡಿ. ಯಾಕಂತಂದರೆ ಮಾಡಲ್ 2005 ಓನರ್ ಕೂಡ ಆಲ್ರೆಡಿ 3 ಆಗಿರುವಂಥದ್ದು. ಬರೀ 1,50,000 ಕೊಟ್ಟರೆ ನಿಮಗೆ ಕಾರ್ ಗಾಡಿ ಆಗುತ್ತೆ. ವೀಕ್ಷಕರೇ, FC ಇನ್ಸೂರೆನ್ಸ್ ಕೂಡ ಡಾಕ್ಯುಮೆಂಟ್ಸು ರನ್ನಿಂಗ್ ಇರುವಂಥದ್ದು, ಪ್ರೆಸ್ಸೇ ಸಿಗ್ತೈತಿ. ಎರಡು ಕೂಡ 18 ತನಕ ನಿಮಗೆ ಮೈಲೇಜು ಕೂಡ ಕೊಡ್ತೈತಿ. ಈ ಗಾಡಿದು ನಿಮಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಕೂಡ ಬೇಕು ಅಂದರೆ ವಿಡಿಯೋನ ಮಿಸ್ ಮಾಡ್ದಂಗೆ ನೋಡ್ಕೊಂಬಿಡಿ. ವಿಡಿಯೋನ ಮಿಸ್ ಮಾಡ್ದಂಗೆ ನೋಡ್ಕೊಂಬಿಟ್ಟು ಮಾಹಿತಿ ನೀವು ಪೂರ್ತಿಯಾಗಿ ಪಡ್ಕೊಂಡು ಬಳಕ ನಿಮಗೆ ಏನಾದರೂ ಈ ಕಾರ್ ಗಾಡಿ ಬೇಕೇ ಅಂತ ಅನ್ಸಿದ್ರೆ ಯೂಟ್ಯೂಬಲ್ಲಿ ನೋಡೋಕತ್ತರಿಗೆ ಕಾಣುತ್ತೆ ನೋಡಿ, ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳ್ಬಿಟ್ಟು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀವಿ, ನೀವು ಕಾಂಟ್ಯಾಕ್ಟ್ನ ಮಾಡ್ಕೋಬೋದು. ಇನ್ನು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡುವಂಥರಿಗೆ ನಿಮಗೆ ನಂಬರ್ ಕಾಣೋದಿಲ್ಲ. ನೀವು ಏನು ಮಾಡಬೇಕು ಅಂದರೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಕಮೆಂಟ್ ಬಾಕ್ಸ್ ಒಂದು ಸರ್ತಿ ಚೆಕ್ ಮಾಡ್ಕೊಳ್ಳಿ. ನಾವು ಈ ಗಾಡಿನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರೋ ಲಿಂಕ್ ತಂದುಬಿಟ್ಟು ಫೇಸ್ಬುಕ್ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ. ಆ ಲಿಂಕ್ನ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಡೈರೆಕ್ಟಾಗಿ ಯೂಟ್ಯೂಬಲ್ಲಿ ಪ್ಲೇ ಆಗುತ್ತೆ. ಆವಾಗ ನಿಮಗೂ ಕೂಡ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನೇನಾದರೂ ಯಾವುದಾದ್ರೂ ನಿಮ್ಮದು ಕೂಡ ವೆಹಿಕಲ್ ಇದೇ ಥರ ನಮ್ಮ ಯೂಟ್ಯೂಬ್ ಚಾನಲ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ನಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ನಿಮ್ಮ ವೆಹಿಕಲ್ ಕೂಡ ಮಾರಾಟ ಮಾಡಬೇಕು ಅಂತ ನೀವು ಅನ್ಕೊಂಡಿದ್ರೆ ನೀವು ಮಾಡಬೇಕಾಗಿರೋದು ಕೆಲಸ ಇಷ್ಟೇ. ನಿಮ್ಮ ವೆಹಿಕಲ್ಲು ಸೇಲ್ಗಿರೋದು 7-8 ಫೋಟೋಸು ಕರೆಕ್ಟನ್ನು ಕ್ಲೀನನ್ನು ಇರೋದು ತೆಗೆದು ನಮಗೆ ವಾಟ್ಸಪ್ ಸೆಂಡ್ ಮಾಡಿದರೆ ಸಾಕು. ನಿಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡೋಕ್ಕೆ ನಂಬರ್ ಕೂಡ ಬೇಕು ಅಂದರೆ ಇವಾಗ ಕಾಣುತ್ತೆ ನೋಡಿ, ಈ ಸ್ಕ್ರೀನ್ ಮೇಲೆ ಕಾಣೋ ನಂಬರೇ ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಇದು ಗಾಡಿ ಓನರ್ ನಂಬರ್ ಆಗಿರಲ್ಲ. ಈ ನಂಬರ್ಗೆ ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡೋಕ್ಕೆ ಹೋಗಬೇಡಿ ವೀಕ್ಷಕರೇ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ರಿಸೀವ್ ಮಾಡೋದಿಲ್ಲ. ಬರೀ ನಿಮ್ಮ ವೆಹಿಕಲ್ ಸೇಲ್ಗಿರೋದು 7-8 ಫೋಟೋ ಹಾಕಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಬಿಟ್ಟು ಕಾಲ್ ಮಾಡಿ ಪ್ರತಿಯೊಂದು ಕೂಡ ನಿಮ್ಮ ವೆಹಿಕಲ್ದು ಡೀಟೇಲ್ಸ್ ಪಡ್ಕೊಂಡ್ಬಿಟ್ಟು ಇದೇ ಥರ ನಮ್ಮ ಯೂಟ್ಯೂಬ್ ಚಾನಲ್, ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನೇನಾದರೂ ಫಸ್ಟ್ ಟೈಮ್ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನೋಡೋಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ನಾನು ಚಾನಲ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದು ಒಂದು ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ಕೂಡ ತಿಳಿಸಿ. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಅನ್ನೋದು ಅವ್ರು ಮಾತಾಡಿದೆ ಒಂದು ಆಡಿಯೋ ಕೂಡ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹೇಳಿ ಸರ್, ಯಾವುದು ಕಾರ್ ಇದು? ಸ್ವಿಫ್ಟಾ? ಸರ್ ಸ್ವಿಫ್ಟ್ VXi ಅಂದ್ಬಿಟ್ಟು. ಓಕೆ. ಓನರ್ ಎಷ್ಟಾಗಿದೆ ಸರ್ ತಾವು? ಸರ್ ಥರ್ಡ್ ಓನರ್ ಆಗಿದೆ. ಮಾಡಲು 2005. 2005 ಮಾಡಲು, ಓನರು 3rd. ರನ್ನಿಂಗ್ ಇಲ್ಲ ಸರ್ ಕಿಲೋಮೀಟ್ರ್ ಗಾಡಿ? ಸರ್ 77 ಜಿನಿಯನ್ ಓಡಿದೆ ಸರ್ ವೆಹಿಕಲ್. ಓಕೆ. 77,000 ಕಿಲೋಮೀಟ್ರು. ಹ್ಞೂ ಟೈರ್ ಪರ್ಸೆಂಟೇಜು? ಸರ್ ಎಲ್ಲ ಟೈರ್ ನೀವು ಕಂಪೇರ್ ಮಾಡಿದ್ರೆ ಒಂದು 60-65 ಅಂತೂ ಆಲ್ಮೋಸ್ಟ್ ಇದೆ. ಓಕೆ. ಇಂಜನ್ ಕಂಡೀಷನ್ ಯಾವ ಥರ ಇಟ್ಕೊಂಡಿರಾ? A1 ಕ್ಲಾಸ್ ಇದೆ. ಓಕೆ. ಸಿವಿಲ್ ಅಲ್ಲ ಇಂಜನು? ಹಾಂ, ಶೀಲ್ಡ್ ಇಂಜಿನ್. ಡಾಕ್ಯುಮೆಂಟ್ಸ್ ರನ್ನಿಂಗ್ ಇಟ್ಕೊಂಡಿರಾ? FC ಹಾಂ, ಇನ್ಸೂರೆನ್ಸ್? ಎಲ್ಲ ರನ್ನಿಂಗ್ ಇದೆ ಸರ್. FC ಬಂದು ಇನ್ನೂ 5 ವರ್ಷ ಬರುತ್ತೆ ಅವ್ರಿಗೆ FC. ಇನ್ಸೂರೆನ್ಸು 1 ವರ್ಷ ಫ್ರೆಶ್. ಫ್ರೆಶ್ ಇರ್ತೈತೆ ರೀ? 2 ಫ್ರೆಶ್ ಮಾಡಿರೋದು. 5 ವರ್ಷ FC, 1 ವರ್ಷ ಇನ್ಸೂರೆನ್ಸ್. ಓಕೆ. ಟೈರ್ಗಳೆಲ್ಲ ಪರ್ಸೆಂಟೇಜು? ಸರ್ ಎಲ್ಲ ಟೈರ್ 65 ಇದೆ. 65 ಅಂದ್ರಲ್ಲ ಆವಾಗಲೇ? ಓಕೆ. ಹ್ಞೂ ಇಂಟೀರಿಯರ್ ಎಲ್ಲ ಫೀಚರ್ಸು? ಸರ್ ಪವರ್ ಸ್ಟೇರಿಂಗ್ ಬರುತ್ತೆ, 4 ಡೋರ್ ಪವರ್ ವಿಂಡೋ ಬರುತ್ತೆ, ಓಕೆ. ಡಬಲ್ ಕೀ ಇದೆ, ಡಬಲ್ ರಿಮೋಟ್ ಇದೆ, ಸೆಂಟ್ರಲ್ ಲಾಕ್ ಇದೆ. ಹಾಂ. ಗಾಡಿ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಸಸ್ಪೆಕ್ಷನ್ ಆಗಲಿ, AC ಆಗಲಿ, ₹1 ಈಗ ಸದ್ಯದಲ್ಲಿ ಅವ್ರು ತಗೊಂಡ್ರೆ ಖರ್ಚು ಮಾಡೋವಂಥದ್ದು ಇಲ್ಲ. ಓಕೆ. ಆಕ್ಸಿಡೆಂಟ್ ಇನ್ನು ಆಗೋದು? ಆಯಿಲ್ ಕೂಡ ಇನ್ನೂ ಒಂದು 2-2.5 ಸಾವಿರ ಕಿಲೋಮೀಟರ್ ಓಡಿಸ್ಬೋದು. ಹಂಗೆ ಆಯಿಲ್ ಚೆನ್ನಾಗಿ ಚೇಂಜ್ ಆಗಿದೆ. ಓಕೆ. ಆಯಿಲ್ ಚೇಂಜ್ ಕೂಡ ಅವ್ರು ಮಾಡಿಸೋಂಥದ್ದಿಲ್ಲ, ತಾವೆಲ್ಲ ಮಾಡಿಸಿಟ್ಟಿದ್ರೆ 2,000 ಕಿಲೋಮೀಟರ್ ಓಡಿಸಿದ್ರು ಕೂಡ ಏನು ತೊಂದರೆ ಇಲ್ಲ? ಓಡಿಸ್ಕೋಬೋದು, ಏನು ತೊಂದರೆ ಇಲ್ಲ. ಓಕೆ ಸರ್. ಓಕೆ. ಈಗ ತಾವು ಗಾಡಿಗೆ ರೇಟ್ ಏನು ಹೇಳ್ತೀರಾ, ಮತ್ತೆ ಮೈಲೇಜ್ ಏನು ಕೊಡುತ್ತೆ ಈ ಗಾಡಿ ತಮ್ಮ ಕೈಯಾಗಿ? ಸರ್ ಮೈಲೇಜ್ ಎಲ್ಲ ಒಂದು 18-20 ಬರುತ್ತೆ. 18 ಅಂತೂ ಮೋಸ ಇಲ್ಲ ಸರ್. ಓಕೆ. ಏನು ಹೇಳ್ತೀರಾ? ಡಿಪೆಂಡ್ ಆನ್ ಡ್ರೈವಿಂಗ್. ಹೌದು. ಹ್ಮ್. ರೇಟ್ ಏನು ಹೇಳ್ತೀರಾ ಅಂತ ಈಗ? ಸರ್ ಪ್ರೈಸ್ ಬಂದ್ರೆ 1,60,000 ಅಂತ ಇಕ್ಕಿದ್ದೀನಿ. ಹಾಂ. ನಿಮ್ ಕಡೆಯಿಂದ ಬಂದ್ರೆ ಒಂದೇ ರೇಟು. ದಯವಿಟ್ಟು ಯಾರು ಜಾಸ್ತಿ ಡಿಸ್ಕಸ್ಸೇ ಬೇಡ. 150ಗೆ ಫೈನಲ್ ಮಾಡಿ ಕೊಡ್ತೀನಿ. ಓಕೆ. 160 ಹೇಳಕತ್ತೀರಿ, ನಮ್ಮ ಕಡೆಯಿಂದ ಬರೋರಿಗೆ 150 ಕೊಡ್ತೀರಾ? ಹೌದು, ಯಾಕಂದ್ರೆ ಅವರು ಗಾಡಿ ಚೆಕ್ ಮಾಡ್ಲಿ ಬಂದು. ಹಾಂ. ಸುಮ್ನೆ ಫೋನ್ ನಲ್ಲೇ ಸರ್ ಅವ್ರು ಅಷ್ಟು ಹಾಕಿದ್ದಾರೆ ಇಷ್ಟು ಹಾಕಿದ್ದಾರೆ ಬೇಡ. ಗಾಡಿ ಬಂದು ಚೆಕ್ ಮಾಡ್ಲಿ. ಪ್ಲಸ್ ಇನ್ನೊಂದು ಅವ್ರಿಗೆಲ್ಲ ಫ್ರೆಶ್ ಡಾಕ್ಯುಮೆಂಟ್ ಇರೋದು. ಹೌದು ಹೌದು. ಯಾವ್ದು ಮಾಡಿ ಹಳೇದಾಗಿಲ್ಲ, ಎಲ್ಲ ಹೊಸದಾಗಿರೋದು. ಬಂದು ಚೆಕ್ ಮಾಡ್ಲಿ, ಮಾತಾಡೋಣ. ಓಕೆ. ಲೊಕೇಶನ್? ಮಾಗಡಿ ಮೇನ್ ರೋಡು, ಸೀಗೇಹಳ್ಳಿ ಗೇಟ್, ಓಕೆ. ತಮ್ಮದು ನಂಬರ್ ಇದೆ? ಬೆಂಗಳೂರು. ಹಾಂ, ಇದೆ ನಂಬರ್. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.